ಈ ಭೂಮಿಗೆ ಯೇಸು ಕ್ರಿಸ್ತರು ಮನುಷ್ಯನಾಗಿ ಬಂದಿದ್ದು ಸೇಂಟ್ಸ್ಗೋಸ್ಕರ ಅಲ್ಲ, ಏಂಜಲ್ಸ್ಗೋಸ್ಕರ ಅಲ್ಲ, ಸಿನ್ನರ್ಸ್ಗೋಸ್ಕರ. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ನೀತಿವಂತರಿಗಾಗಿ ಅಲ್ಲ, ದೇವದೂತರಿಗೋಸ್ಕರ ಅಲ್ಲ, ಸಂತರಿಗೋಸ್ಕರ ಅಲ್ಲ, ಪಾಪಿಗಳಾದ ನಿಮ್ಮಂಥ ನನ್ನಂಥ ವ್ಯಕ್ತಿಗಳಿಗೋಸ್ಕರ. ಪಾಪಿಗಳನ್ನು ಹುಡುಕೊಂಡಂತ, ಪಾಪಿಗಳನ್ನು ನರಕಕ್ಕೆ ತಳ್ಳಿಕ್ಕಲ್ಲ ಬಂದಿದ್ದು, ರಕ್ಷಿಸಿ ಉದ್ಧಾರ ಮಾಡಲಿಕ್ಕೆ. ಅವರು ರಕ್ಷಿಸಿದರು. ಹೇಗೆ ರಕ್ಷಿಸಿದ್ರು ಗೊತ್ತಾ? ಊಟ ಕೊಟ್ಟು ರಕ್ಷಿಸಿಲ್ಲ, ಬಟ್ಟೆ ಕೊಟ್ಟು ರಕ್ಷಿಸಿಲ್ಲ, ತನ್ನ ಪ್ರಾಣವನ್ನೇ ಕೊಟ್ಟು ರಕ್ಷಣೆ ಮಾಡಿದರು, ತನ್ನ ರಕ್ತವನ್ನು ಕೊಟ್ಟು ರಕ್ಷಿಸಿದರು. ಆ ರಕ್ಷಣೆ ಇವತ್ತು ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಗೊತ್ತಾ? ಅವರ ಶರೀರ ಮತ್ತು ರಕ್ತವನ್ನು ನಮಗೆ ಹಂಚಿಕೊಟ್ಟು ಇವತ್ತು ಕೂಡ ರಕ್ಷಣೆಯ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಕೊಡ್ತಾರೆ ಆ ರೀತಿ? ನಮಗೋಸ್ಕರ, ಪಾಪಿಯಾದ ನನ್ನನ್ನು ಹುಡುಕಿಕೊಂಡು ಬಂದು ನನಗೋಸ್ಕರ ತನ್ನ ಶರೀರವನ್ನು ರಕ್ತವನ್ನು ಮುರಿದು ಕೊಟ್ಟು ಇಂದಿಗೂ ಅದನ್ನು ಕೊಡ್ತಾ ನನ್ನನ್ನು ರಕ್ಷಣೆಯ ದಾರಿಯಲ್ಲಿ, ಆ ಪ್ರೀತಿಯ ದಾರಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಆ ಯೇಸುನ ಬಿಟ್ಬಿಟ್ಟು ಎಲ್ಲೋ ದಾರಿ ಮೇಲೆ ಬಂದ ದಾರಿ ಮೇಲೆ ಸಿಕ್ಕಿದೆ, ಯಾವನೋ ಯಾವಳೋ ಏನೋ ಕೊಟ್ಲು, ಏನೋ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಅದರ ಹಿಂದೆ ನಾವು ಹೋಗ್ತೀವಲ್ಲ. ವಾಟ್ ಕೈಂಡ್ ಆಫ್ ಕ್ರಿಶ್ಚಿಯನ್ ಯು ಆರ್? ವೇರ್ ಈಸ್ ಯುವರ್ ಫೇತ್? ಯೇಸುನ್ ಕಳ್ಕೊಳ್ಳುವಂಥ ಕ್ರೈಸ್ತನಾಗಿ ಬದುಕಬೇಡ. ಬದುಕದ ಏನು ಮಾಡ್ಬೇಕು? ಮತ್ತೆ ಮಾನಸಾಂತರ ಪಡು, ರಿಪೆಂಟ್. ದೇವರು ನಿನ್ನನ್ನು ಬಯಸ್ತಾ ಇದ್ದಾರೆ, ಯೇಸು ನಿನ್ನನ್ನು ಬಯಸ್ತಾ ಇದ್ದಾರೆ, ನಿನಗೋಸ್ಕರ ಅವರು ಪ್ರಾಣ ಕೊಟ್ಟಿದ್ದಾರೆ.